ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟ್ರೇಡ್ ವೈಬ್ ಕನ್ನಡ. ಫ್ರೆಂಡ್ಸ್, ಇವತ್ತು ಯಾವುದೇ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ಟಾಕ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ನಡೆಯುವಂಥ ಸ್ಕ್ಯಾಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನೀವು ಕೂಡ ಕೇಳಿರ್ತೀರ ನ್ಯೂಸ್ ಚಾನಲ್ಗಳಲ್ಲಿ, ನ್ಯೂಸ್ ಪೇಪರಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಿಂದ ತುಂಬ ಜನ ಈ ಸ್ಟಾಕ್ ಮಾರ್ಕೆಟ್ ಇದರಲ್ಲಿ ಇನ್ವೆಸ್ಟ್ ಮಾಡಿ ಅಥವಾ ಟ್ರೇಡ್ ಮಾಡೋಕ್ಕೋಗಿ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ. ಸೊ ಅದೇ ರೀತಿ ಒಂದು ನ್ಯೂಸ್ ರೀಸೆಂಟ್ಲಿ ನಾನು ನೋಡಿದ್ದೆ. ಸೊ ನೀವು ಕೂಡ ನೋಡಿರ್ಬೋದು, ಎಕನಾಮಿಕ್ ಟೈಮ್ಸಲ್ಲಿ ಬಂದಿತ್ತು. ಸೊ ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್, 70-year-old ಥಾಣೆ ರೆಸಿಡೆಂಟ್ ಲಾಸಸ್ 2 crore ಇನ್ ವಾಟ್ಸಪ್ ಫ್ರಾಡ್. ಸೊ ಇಲ್ಲಿ ನೋಡ್ಬೋದು, ಈ ಥರ ತುಂಬ ಜನ ರೀಸೆಂಟ್ಲಿ ಲಾಸ್ಟ್ 1 ವರ್ಷ 2 ವರ್ಷದಿಂದ ತುಂಬ ಜನ ಸ್ಕ್ಯಾಮ್ಗೆ ಒಳಗಾಗಿ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ. ಸೊ ಒಂದು 70 ವರ್ಷದ ಲೇಡಿ ಮುಂಬೈಯಲ್ಲಿರೋ ಥಾಣೆ ಸಿಟಿಯಲ್ಲಿ 2 ಕೋಟಿ ರೂಪಾಯಿ ಕಳ್ಕೊಂಡಿದ್ದಾರೆ ವಾಟ್ಸಪ್ ಗ್ರೂಪ್ ಫ್ರಾಡಿಂದ. ಅಂದರೆ ಯೂಶ್ವಲಿ ಈ ಸ್ಕ್ಯಾಮ್ ಮಾಡೋರು ಯಾವ ರೀತಿ ಅಂತಂದರೆ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ. ಮೊದಲನೇದಾಗಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಈ ಥರ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ, ಟ್ವಿಟ್ಟರ್, ಈ ಥರ ಸೋಷಿಯಲ್ ಮೀಡಿಯಾಗಳಿಂದ ಒಂದು ಸ್ಕ್ರೀನ್ಶಾಟ್ಸ್ ಹಾಕ್ತಾರೆ ಅಥವಾ ಲಿಂಕ್ ಹಾಕ್ತಾರೆ. ಸ್ಕ್ರೀನ್ಶಾಟ್ಸ್ ಹಾಕ್ಬಿಟ್ಟು ತೋರಿಸ್ತಾರೆ, ಈ ಪರ್ಸನ್ ಇಷ್ಟು ಗಳಿಸಿದ್ದಾನೆ, ಈ ಪರ್ಸನ್ ಇಷ್ಟು ಇನ್ವೆಸ್ಟ್ ಮಾಡಿ ಇಷ್ಟು ಪ್ರಾಫಿಟ್ ಮಾಡಿದ್ದಾನೆ ಅಂತ. ಅದ್ರ ಜೊತೆಗೆ ಅವ್ರು ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ. ಸೊ ನ್ಯೂಸೆಲ್ಲ ಕೆಲವೊಂದು ಟೈಮ್ ನೋಡಿರ್ತೀರ, ವಾಟ್ಸಪ್ಪಲ್ಲಿ ನೀವು ಯಾವುದೇ ಗ್ರೂಪ್ ನೀವು ಆ್ಯಡ್ ಆಗಿರಲ್ಲ, ಬಟ್ ತಾನಾಗಿ ಅವರೇ ಆ್ಯಡ್ ಮಾಡಿಬಿಡ್ತಾರೆ. ಆ ಗ್ರೂಪಲ್ಲಿ ನಿಮ್ಗೆ ಯಾರು ಪರಿಚಯ ಇರೋದಿಲ್ಲ, ಯಾರು ಗೊತ್ತಿರೋದಿಲ್ಲ. ಆ ಗ್ರೂಪ್ ನೀವು ಓಪನ್ ನೋಡೋವಾಗ ಸುಮಾರು 200-300 ಜನ, 500 ಜನ, 1000 ಜನ ಈ ಥರ ಇರ್ತಾರೆ ಗ್ರೂಪಲ್ಲಿ. ಸೊ ಇದೇ ರೀತಿ ಇದನ್ನು ಪಿಚ್ ಮಾಡಿರ್ತಾರೆ ಫ್ರಾಡ್ ಮಾಡೋದಕ್ಕೆ. ಸೊ ಈಕೆಗೆ ಒಂದು ವಾಟ್ಸಪ್ ಗ್ರೂಪಲ್ಲಿ ಆ್ಯಡ್ ಮಾಡಿದ್ದಾರೆ ಆ್ಯಂಡ್ ಫೇಕ್ ವೆಬ್ಸೈಟ್ ಕೂಡ ಅದರಲ್ಲಿ ತೋರಿಸಿದ್ದಾರೆ. ಅದರಲ್ಲಿ ಕೆಲವರು ಮೆಸೇಜ್ ಮಾಡ್ತಾ ಇರ್ತಾರೆ, ನಾನು ಇವತ್ತು ಇಷ್ಟು ಮಾಡಿದೆ, ನಾನು ಮೊನ್ನೆ ಇಷ್ಟು ಹಾಕಿದೆ, ಇವತ್ತು ಇಷ್ಟು ಆಗಿದೆ, ಇಷ್ಟು ಲಕ್ಷ ಹಾಕಿದೆ, ಇಷ್ಟು ಲಕ್ಷ ಆಯಿತು, ಇಷ್ಟು ಕೋಟಿ ಹಾಕಿದೆ, ಇಷ್ಟು ಕೋಟಿ ಆಯಿತು ಅಂದ್ಬಿಟ್ಟು ಆ ಫೇಕ್ ಮೆಸೇಜಸ್ಸು ಆ ವಾಟ್ಸಪ್ ಗ್ರೂಪಲ್ಲಿ ಬರ್ತಾ ಇರುತ್ತೆ. ಆದರೆ ಅದೆಲ್ಲ ನೀವು ಜಸ್ಟ್ ಒಂದು ತಿಳ್ಕೊಂಬಿಡಿ, ಇದು ಯಾವುದೇ ರಿಯಲ್ ಜನರು ಕೂಡ ಆಗಿರಲ್ಲ. ಅದು ಕೆಲವೊಂದು ಟೈಮ್ ಏನಾಗಿರುತ್ತೆ, ಅವರೇ ಗ್ರೂಪ್ನವರೇ ಮೆಂಬರ್ಸ್ ಆಗಿರ್ತಾರೆ. ಗ್ರೂಪ್ನವರೇ ಒಂದು ಕೆಲವರು 10-15 ಜನ ಅವರೇ ಇರ್ತಾರೆ. ಅವರೇ ಪೋಸ್ಟ್ ಮಾಡ್ತಾ ಇರ್ತಾರೆ, ಫೇಕ್ ಸ್ಕ್ರೀನ್ಶಾಟ್ಸ್ ಹಾಕಿ, ಫೇಕ್ ವೆಬ್ಸೈಟ್ ಹಾಕ್ಬಿಟ್ಟು ಅದರಲ್ಲಿ ಮೆಸೇಜ್ ಆಗ್ತಾ ಇರ್ತಾರೆ, ಇವತ್ತು ಇಷ್ಟು ಹಾಕಿದೆ, ನಿನ್ನೆ ಇಷ್ಟು ಹಾಕಿದೆ, ಇವತ್ತು ಇಷ್ಟ ಆಗಿದೆ, ಲಾಸ್ಟ್ ವೀಕ್ ಇಷ್ಟು ಇನ್ವೆಸ್ಟ್ ಮಾಡಿದ್ದೆ, ಇವತ್ತಿಷ್ಟು ಬಂದಿದೆ ಅಂತ. ಸೊ ಈ ಥರ ಈ ಲೇಡಿ ಕೂಡ ಸ್ಕ್ಯಾಮ್ಗೊಳಗಾಗಿ ಸುಮಾರು 2 ಕೋಟಿ ದುಡ್ಡು ಇನ್ವೆಸ್ಟ್ ಮಾಡಿದ್ದಾಳೆ. ಆ 2 ಕೋಟಿ ದುಡ್ಡಲ್ಲಿ ಫೇಕ್ ವೆಬ್ಸೈಟಲ್ಲಿ ಅವರು ಎಷ್ಟು ತೋರಿಸಿದ್ದಾರೆ ಅಂತಂದರೆ, ಅವ್ರು ಮಾಡಿರೋ 2 ಕೋಟಿನ 3.5 ಕೋಟಿ, ಇಲ್ಲೇ ಇದರಲ್ಲೇ ನೋಡಿದ್ದೆ, ಐ ಥಿಂಕ್ 3.5 ಕೋಟಿ. ಇಲ್ಲಿ ನೋಡಿ, ದ ಸೈಟ್ ಶೋಡ್ ಫಾಲ್ಸ್ ಪ್ರಾಫಿಟ್ ಆಫ್ ₹3.5 crore ಆನ್ ಇನ್ವೆಸ್ಟ್ಮೆಂಟ್ ಆಫ್ ದ ಓವರ್ 2 crore. ಸೊ 2 ಇಲ್ಲಿ ನೋಡ್ಬೋದು, ಫೇಕ್ ವೆಬ್ಸೈಟ್ ಅದರಲ್ಲಿ ಹಾಕಿ ತೋರಿಸಿದ್ದಾರೆ. ಸೊ ಆ 70 ವರ್ಷದ ವೃದ್ಧೆ, ಸೊ ಅವ್ರು ಅಂದ್ಕೊಂಡಿದ್ದಾರೆ ನಿಜವಾಗ್ಲೂ ಇದು ಇಷ್ಟೊಂದು ನನ್ನ ದುಡ್ಡು ಪ್ರಾಫಿಟ್ ಆಗಿದೆ ಅಂತ. ಆದರೆ ಯಾವಾಗ ಅವರು ಆ ದುಡ್ಡನ್ನ ರಿಫಂಡ್ ಮಾಡೋದಕ್ಕೆ ಕೇಳ್ಕೊಂಡ್ರು, ಅವಾಗ ಅವರು ಫ್ರಾಡ್ ಗ್ರೂಪ್ ಏನಿದ್ದಾರೆ ವಿಡ್ರಾ ಮಾಡೋಕ್ಕೆ ಹೋದಾಗ ಅವ್ರು ಹೇಳಿದ್ದಾರೆ ಇನ್ನೊಂದು ಅಡಿಷ್ನಲ್, ಇಲ್ಲಿ ನೋಡಿ ಹಾಕಿದ್ದಾರೆ, however when the victim tried to withdraw his funds, the accused gave evasive responses and demanded an additional 70 lakh rupees. This led the victim to suspect and uncover the fraud. ಸೊ ಮತ್ತೆ 70 ಲಕ್ಷ ಕೇಳಿದ್ದಾರೆ, ಅಡಿಷ್ನಲ್ 70 ಲಕ್ಷ ಆಗಿ ನೀವು ನಿಮ್ಮ ದುಡ್ಡನ್ನ 3.5 ಕೋಟಿನ 3,50,00,000 ವಿಡ್ರಾ ಮಾಡ್ಬೋದು ಅಂತ. ಸೊ ಆವಾಗ ಅಮ್ಮಂಗೆ ಡೌಟ್ ಆಗಿದೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಇದೇ ರೀತಿ ಇನ್ನೊಬ್ಬರು ಕೂಡ ಸುಮಾರು ಇಲ್ಲಿ ನೋಡಿದೆ, ಇನ್ ಎ ಸಿಮಿಲರ್ ಇನ್ಸಿಡೆಂಟ್ 61-year-old ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿ. ಸೊ ಇವರು ಕೂಡ 1 ಕೋಟಿ ಹಾಕಿ ಕಳ್ಕೊಂಡಿದ್ದಾರೆ. ಸೊ ವೀಕ್ಷಕರನ್ನು ಅದೇ ಕೇಳ್ಕೊಳ್ಳೋದು, ಇದೇ ರೀತಿ ನಿಮ್ಮ ವಾಟ್ಸಪ್ ಗ್ರೂಪು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಲಿಂಕು, ಸ್ಕ್ರೀನ್ಶಾಟ್ಸು ಅಥವಾ ನಿಮ್ಮ ಪರ್ಮಿಷನ್ ಇಲ್ದೇ ನಿಮ್ಮ ಮೊಬೈಲ್ ನಂಬರ್ ವಾಟ್ಸಪ್ ಗ್ರೂಪ್ ಅಥವಾ ಇನ್ನೊಂದು ಇದೆಯಲ್ಲ, ಅದು ಯಾವ ಗ್ರೂಪ್ ಅದು, ಐ ಥಿಂಕ್ ಸುಮಾರು ಗ್ರೂಪ್ ಇದೆ ಸೋಷಿಯಲ್ ಮೀಡಿಯಾಗಳು. ಸೊ ಆ ಥರ ಗ್ರೂಪಲ್ಲಿ ಕ್ರಿಯೇಟ್ ಮಾಡಿ ನಿಮ್ಮನ್ನು ಆ್ಯಡ್ ಮಾಡಿಬಿಡ್ತಾರೆ. ಬಟ್ ಅದರಲ್ಲಿ ತೋರಿಸ್ತಾ ಇರ್ತಾರೆ, ಇವತ್ತು ಇಷ್ಟು ಮಾಡಿದ್ದೀನಿ, ನಿನ್ನೆ ಇಷ್ಟು ಮಾಡಿದ್ದೆ, ಮೊನ್ನೆ ಇಷ್ಟ ಆಗಿದೆ. ಸೊ ಈ ಥರ ನೀವು ಅದನ್ನು ನೋಡಿ ನಂಬಿಡ್ತೀರಾ, ಹೌದು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿಕೊಡ್ತಾಯಿದ್ದಾರೆ, ಇನ್ವೆಸ್ಟ್ ಮಾಡಿ ಇಷ್ಟು ಮಾಡಿಕೊಡ್ತಾರೆ ಅಂತ. ಆದರೆ ಇದೆಲ್ಲ ಫೇಕು ದುಡ್ಡು. ನಿಮ್ಮ ಹಾರ್ಡ್ ಅರ್ನ್ ಮನಿನ ಈ ಥರ ಸುಮ್ಮನೆ ಯಾರೋ ಕಳ್ಳರಿಗೆಲ್ಲ ಕೊಟ್ಟಿನೂ ಕಳ್ಕೊಂಬಿಡ್ತೀರ. ಸೊ ಹುಷಾರಾಗಿರಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡೋದು. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಇದೇ ರೀತಿ. ಸೊ ನಮ್ಮ ಫ್ರೆಂಡೇ, ಸೊ ಅವರು ಕೂಡ ಗೊತ್ತಿರೋರೆ ನನಗೆ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ದಾರೆ ಇವಾಗ್ಲೂ ಸುಮಾರು ಇನ್ವೆಸ್ಟ್ ಮಾಡಿ. ಅವ್ರಿಗೆ ಗೊತ್ತಿದೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಆದರೂ ಕೂಡ ನೋಡಿ, ಸ್ಟಾಕ್ ಮಾರ್ಕೆಟಲ್ಲಿ ನಾಲೆಜ್ ಇರೋರು ಕೂಡ ಯಾವ ಥರ ಯಾಮಾರಿದ್ದಾರೆ ಅಂದರೆ,
ಅವರು ಒಂದು ಇನ್ಸ್ಟಾಗ್ರಾಮಲ್ಲೋ ಅಥವಾ ಫೇಸ್ಬುಕ್ಕಲ್ಲೋ ಒಂದು ಸ್ಕ್ರೀನ್ಶಾಟ್ ಬಂದಿದೆ, ಟ್ರೇಡ್ ಬ್ಲಾಕ್ಸ್ ಅಂದ್ಬಿಟ್ಟು ಆ ವೆಬ್ಸೈಟ್ ಹೆಸರು. ಟ್ರೇಡ್ ಬ್ಲಾಕ್ಸ್ ಅಂತ ಹೆಸರಲ್ಲಿ ಬ್ಲಾಕ್ ಟ್ರೇಡ್ ಅಂತ, ಬ್ಲಾಕ್ ಟ್ರೇಡ್ ಅನ್ನೋ ಹೆಸರಲ್ಲಿ ಆ ವೆಬ್ಸೈಟಲ್ಲಿ ಅಥವಾ ಆ ವೆಬ್ಸೈಟ್ ಮೂಲ ಸ್ಕ್ರೀನ್ಶಾಟ್ ಹಾಕಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಅವರು ಇನ್ಸ್ಟಾಗ್ರಾಮಲ್ಲಿ ನೋಡಿ ಆ ಗ್ರೂಪಲ್ಲಿ ಏನೋ ಜಾಯ್ನ್ ಆಗಿದ್ದಾರೆ ಬ್ಲಾಕ್ ಟ್ರೇಡಲ್ಲಿ. ಆದರೆ ಆ ಗ್ರೂಪಲ್ಲಿ ಕೆಲವರು ಸ್ಕ್ರೀನ್ಶಾಟ್ಸು ಮತ್ತು ಚಾಟ್ಸ್ ನೋಡಿ ಸುಮಾರು ದಿನದಿಂದ ಫಾಲೋ ಮಾಡಿದ್ದಾರೆ, 1 ವಾರ 2 ವಾರ ಅಥವಾ 3 ವಾರ ಫಾಲೋ ಮಾಡಿದ್ದಾರೆ. ಕೆಲವರು ಸ್ಕ್ರೀನ್ಶಾಟ್ಸ್ ಹಾಕಿದರೆ ನಾನು ಇವತ್ತು ಇಷ್ಟು ಮಾಡಿದ್ದೆ, 1 ಕೋಟಿ ಹಾಕಿದ್ದೆ, ಇಷ್ಟಾಯಿತು, 10 ಲಕ್ಷ ಹಾಕಿದ್ದೆ, 50 ಲಕ್ಷ ಆಯಿತು, ಈ ಥರ ಎಲ್ಲ ಸ್ಕ್ರೀನ್ಶಾಟ್ಸ್ ಹಾಕಿದ್ದಾರೆ. ಆ್ಯಂಡ್ ಅದರಲ್ಲಿ ಕೆಲವರು ಇದು ಹಾಕಿದ್ದಾರೆ, ಮರ್ಸಿಡೀಸ್ ಬೆನ್ಸ್ ತೊಗೊಂಡೆ, BMW ತೊಗೊಂಡೆ, ಆಡಿ ತೊಗೊಂಡೆ, ಈ ಥರ ಎಲ್ಲ ದೊಡ್ಡ ದೊಡ್ಡ ಕಾರ್ಗಳು ತೊಗೊಂಡೆ ಅಂದ್ಬಿಟ್ಟು ಸ್ಕ್ರೀನ್ಶಾಟ್ಸ್ ಹಾಕಿದ್ದಾರೆ. ಸೊ ಅವರು ಏನು ಮಾಡಿದ್ದಾರೆ, ನಂಬಿಟ್ಟಿದ್ದಾರೆ. ಸೊ ಅವರು ಅದನ್ನು ನೆಕ್ಸ್ಟ್ ಅವರು ಆ ವೆಬ್ಸೈಟಲ್ಲಿ ಫೇಕ್ ವೆಬ್ಸೈಟಲ್ಲಿ ಗ್ರೂಪಲ್ಲಿ ಜಾಯ್ನ್ ಆಗಿ ವೆಬ್ಸೈಟ್ಗೆ ಆಕ್ಸಿಸ್ ತೊಗೊಂಡು ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. 4 ಲಕ್ಷ ಹಾಕಿದ್ದಾರೆ. ಓಕೆ, ಆ 4 ಲಕ್ಷನ ಅವ್ರು ಯಾವ ಥರ ಗುಬೆ ಕೂರಿಸಿದ್ದಾರೆ ಇವರಿಗೆ ಅಂದರೆ, ಸ್ಟಾಕ್ನ ಅವರೇನು ಹೇಳಿದ್ದಾರೆ, ನಾವು ಮಾಡೋವಂಥ ಸ್ಟಾಕ್, ನಾವು ರೆಕಮೆಂಡ್ ಮಾಡೋವಂಥ ಸ್ಟಾಕು ನಾವು ಅದು HNIs ಅಥವಾ FIs ಈ ಥರ ದೊಡ್ಡ ಇನ್ವೆಸ್ಟರ್ಸ್ ಮಾಡೋವಂಥ ಸ್ಟಾಕು ನಮ್ಗೆ ಇನ್ಸೈಡ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಅದರಿಂದ ನಾವು ಅಂಥ ಸ್ಟಾಕ್ಸು ನಾವು ನಿಮ್ಗೆ ರೆಕಮೆಂಡ್ ಮಾಡ್ತೀವಿ, ನೀವು ಜಸ್ಟ್ ಬೈ ಮಾಡಿ ಅಷ್ಟೇ. ಅವ್ರು ಯಾವಾಗ ಚಾರ್ಟಲ್ಲಿ ಹೇಳ್ತಾನೆ ಬೈ ಮಾಡಿ ಅಂದಾಗ ಬೈ ಮಾಡಿ ಇಟ್ಕೊಳ್ಳೋದು ಅಷ್ಟೇ. ಆಮೇಲೆ ನಿಮ್ಗೆ ಅದು ಪ್ರಾಫಿಟು ಏನಾಗುತ್ತೋ ಅದು ನಿಮ್ಗೆ ಹೇಳ್ತೀವಿ ಅಂತ ಈ ಥರ ಅವ್ರಿಗೆ ತಲೆ ಮೇಲೆ ಗುಬೆ ಕುಣಿಸಿದ್ದಾರೆ. ಈ ಅಪ್ಪ ಹಂಗೆ ಮಾಡಿದ್ದಾರೆ. ಯಾವಾಗ ದಿವಸಕ್ಕೆ ಒಂದು ಕಾಲೇನೋ ಕೊಡೋರು ಅಷ್ಟೇ. ಅದು ಯಾವುದೋ ಒಂದು ಸ್ಟಾಕ್ ಬಗ್ಗೆ ಹೇಳೋರು, ಈ ಅಪ್ಪ ಬೈ ಮಾಡಿ ಇಡೋರು, ಅಥವಾ ಬೈ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಆಮೇಲೆ ಬೈ ಮಾಡಾದಮೇಲೆ ಅವರು 1 ದಿನ ಅಥವಾ 2 ದಿನ ಆದಮೇಲೆ ನೆಕ್ಸ್ಟ್ ಡೇ ಸ್ಕ್ರೀನ್ಶಾಟ್ ಹಾಕೋರು, ನೋಡಿ ನೀವು ಬೈ ಮಾಡಿದ್ದಿದ್ದು ಅಮೌಂಟು ಇಷ್ಟಕ್ಕೆ ನಾವು ಬೈ ಮಾಡಿದ್ವಿ, ಇಷ್ಟಕ್ಕೆ ಸೆಲ್ ಮಾಡಿದ್ವಿ, ನಿಮ್ಗೆ ಇಷ್ಟು ದುಡ್ಡು ಸಿಕ್ಕಿದೆ ಅಂತ. ಸೊ ಈ ರೀತಿ ಅವ್ರ ತಲೆ ಮೇಲೆ ಗುಬೆ ಕೂರಿಸಿ 4 ಲಕ್ಷನ ಅವ್ರ ಅಕೌಂಟಲ್ಲಿ ಇದ್ದಿದ್ದು 4 ಲಕ್ಷ ಅವ್ರಿಗೆ ತೋರಿಸ್ತಾ ಇದ್ದು ಪ್ರಾಫಿಟ್ ಬಂದು ಬರೀ 1 ವಾರದಲ್ಲಿ ಅಥವಾ 2 ವಾರದಲ್ಲಿ 2 ಲಕ್ಷ 2.5 ಲಕ್ಷ ಆಗಿತ್ತು. 4 ಲಕ್ಷ ಇದ್ದಿದ್ದು ಅಕೌಂಟು 6 ಲಕ್ಷ ಆಗಿತ್ತು. ಸೊ ಇವರು ಖುಷಿ ಆಗೋಗ್ಬಿಟ್ರು, ನಾನು ಹಾಕಿದ್ದು 2 ಲಕ್ಷ ಬರೀ 1 ವಾರಕ್ಕೆ 6 ಲಕ್ಷ ರೂಪಾಯಿ ಆಗೋಯ್ತು ಅಂತ. ಆಮೇಲೆ ಅವ್ರು ಏನು ಮಾಡಿದ್ದಾರೆ, ವಿತ್ಡ್ರಾ ಮಾಡೋಕ್ಕೆ ಹೋಗಿದ್ದಾರೆ, ಅದಾಗಿಲ್ಲ. ವಿತ್ಡ್ರಾ ಮಾಡೋಕ್ಕೆ ಕೇಳಿದಾಗ ಅವ್ನು ಹೇಳಿದರೆ ಮತ್ತೆ ಅಡಿಷ್ನಲ್ ಅಮೌಂಟ್ ಆ್ಯಡ್ ಮಾಡಿ 1.5 ಲಕ್ಷ ಆ್ಯಡ್ ಮಾಡಿ ಮತ್ತೆ ನೀವು ಮಾಡ್ಬೋದು ಅಂತ ಹೇಳಿದ್ದಾರೆ. ಆವಾಗ ಆ್ಯಪ್ನ ಡೌಟ್ ಬಂತು. ಆಮೇಲೆ ಗೊತ್ತಾಯ್ತು ಇದು ಫ್ರಾಡು ಅಂತ. ಸೊ ಆಮೇಲೆ ಆ ಆ್ಯಪ್ ಏನು ಮಾಡಿದ್ದಾನೆ, ಅವ್ರ ದುಡ್ಡು ಕಳ್ಕೊಂಡಿದ್ದಲ್ಲದೆ ಅವ್ರ ಅಣ್ಣನ ಕೂಡ ಹೇಳಿ ಇನ್ವೆಸ್ಟ್ ಮಾಡಿಸಿದ್ದಾನೆ. ಆ ಆ್ಯಪ್ 4 ಲಕ್ಷ ಹಾಕಿದ್ದಾನೆ. ಸೊ ಒಟ್ಟು 8 ಲಕ್ಷ ಡಮಾರ್. ಸೊ ಈ ರೀತಿ ಹುಷಾರಾಗಿರಿ. ಯಾವುದೇ ರೀತಿ ನಿಮ್ಮ ಕಾಲ್ಸ್ ಕೊಡ್ತೀನಿ, ಟಿಪ್ಸ್ ಕೊಡ್ತೀನಿ, ಅಥವಾ ಗ್ರೂಪಲ್ಲಿ ಆ್ಯಡ್ ಮಾಡ್ತಾರೆ ನಿಮ್ಮನ್ನು, ಸ್ಕ್ರೀನ್ಶಾಟ್ಸ್ ನೋಡಿ, ಬೆನಿಫಿಟ್ಸ್ ನೋಡಿ, ಇಷ್ಟೆಲ್ಲ ಮಾಡ್ತಾಯಿದ್ದಾರೆ ಜನರು ಅಂತ. ಸೊ ಇದನ್ನು ಯಾವುದೇ ಕಾರಣಕ್ಕೂ ನಂಬಕ್ಕೆ ಹೋಗಬೇಡಿ, ಯಾಕಂದರೆ 99% ಫ್ರಾಡ್ಸ್ ಆಗಿರ್ತಾರೆ ಅವರು. ಸೊ ಏನೇ ಅಂದರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ ಅಂದರೆ ಗೊತ್ತಿರೋ ಅಂತ ತಿಳ್ಕೊಳ್ಳಿ, ಅಥವಾ ನೀವು ಇನ್ವೆಸ್ಟ್ ಮಾಡೋ ಅಂತಿದ್ರೆ ಸ್ಟಾಕ್ ಮಾರ್ಕೆಟ್ ಟ್ರೇಡ್ ಮಾಡಬೇಕು ಅಂತ ಇದ್ದರೂ ಕೂಡ SEBI ರಿಜಿಸ್ಟರ್ಡ್ ಬ್ರೋಕರ್ಸ್ ಇರ್ತಾರೆ, ಲೈಕ್ ಏಂಜಲ್ ಬ್ರೋಕಿಂಗ್, ಝೆರೋದಾ, ಮತ್ತು ದನ್ ಅಂತ ಇದೆ, ತುಂಬ ಆ್ಯಪ್ಸ್ ಇದೆ, ಸೈಟ್ಸ್ ಇದೆ. ಸೊ ಈ ಥರ SEBI ರಿಜಿಸ್ಟರ್ಡ್ ಬ್ರೋಕರ್ಸ್ ಹತ್ರ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಡಿಮ್ಯಾಟ್ ಅಕೌಂಟ್, ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ಕೊಳ್ಳಿ ಅಥವಾ ಇನ್ವೆಸ್ಟ್ ಮಾಡ್ಕೊಳ್ಳಿ. ಸೊ ಜಸ್ಟ್ ನಿಮಗೆ ಎಚ್ಚರಿಕೆ ಆಗಿರಲಿ, ಈ ಥರ ಯಾವುದೇ ಕಳ್ಳಕಾಕರಿಗೆ ಬಲಿಯಾಗಬೇಡಿ. ಯಾಕಂದರೆ ದುಡ್ಡು ಕಳ್ಕೊಳ್ಳೋದು ತುಂಬ ಸುಲಭ, ಆದರೆ ಸಂಪಾದನೆ ಮಾಡೋದು ತುಂಬ ಕಷ್ಟ ಇದೆ. ಈ ಥರ ನೋಡಿ, ಈಗ 2 ಕೋಟಿ ಕಳ್ಕೊಂಡಿದ್ದಾರೆ, 70 ವರ್ಷದ ವಯಸ್ಸು, ಪಾಪ ವಯಸ್ಸಾಗಿರೋರು ಮೋಸ್ಟ್ಲಿ ದುಡ್ಡಿರೋರು ಇರ್ಬೋದು, ಆದ್ರೂ ದುಡ್ಡೇ ಅಲ್ವಾ, 2 ಕೋಟಿ ಕಳ್ಕೊಂಡಿದ್ದಾರೆ. ಸೊ ನನಗೆ ಗೊತ್ತಿರೋ, ನಾನು ಎಕ್ಸಾಂಪಲ್ ಕೊಟ್ಟಂಗೆ ನಮ್ಮ ಕಲ್ಲಿಗೂ ಸುಮಾರು 4 ಲಕ್ಷ, 4 + 4 ಅವ್ರ ಫ್ರೆಂಡ್ದು 4 ಲಕ್ಷ, 8 ಲಕ್ಷ ಕಳ್ಕೊಂಡಿದ್ದಾರೆ. ಸೊ ಈ ರೀತಿ ಸ್ಕ್ಯಾಮ್ಸು ತುಂಬ ನಡೀತಾ ಇದೆ. ಯಾವುದೇ ರೀತಿ ಕಾಲ್ಸು, ಟಿಪ್ಸು, ಗ್ರೂಪ್ಸಲ್ಲಿ, ಎಸ್ಪೆಷಲಿ ಸೋಷಿಯಲ್ ಮೀಡಿಯಲ್ಲಿ ಬರುವಂಥದ್ದು ಯಾವುದೂ ನಂಬಕ್ಕೆ ಹೋಗಬೇಡಿ. ಓಕೆ, ಸೊ ಇದು ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ ಬಗ್ಗೆ ಎಚ್ಚರವಾಗಿರಲಿ ಅಂದ್ಬಿಟ್ಟು ನಾನಿದು ಒಂದು ವಿಡಿಯೋ ಮಾಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವೀಕ್ ನೋಡೋಣ ಸ್ಟಾಕ್ ಮಾರ್ಕೆಟ್ ಮೂವ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ಟ್ಯೂಸ್ಡೇ ಬಜೆಟಿಂಗ್ ಇದೆ. ಸೊ ಆ ಬಜೆಟ್ ಟೈಮಲ್ಲಿ ವಾಲಟಿಲಿಟಿ ಇರುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಸೊ ನೆಕ್ಸ್ಟ್ ನೋಡೋಣ ಸ್ವಿಂಗ್ ಟ್ರೇಡಿಂಗ್ ಅಥವಾ ಮಲ್ಟಿಬೆಗ್ಗರ್ ಶೇರ್ಸ್, ಮಲ್ಟಿ ಇಯರ್ ಬ್ರೇಕ್ಔಟ್ ಸ್ಟಾಕ್ಸ್ ಬಗ್ಗೆ ಕೆಲವೊಂದು ವೀಡಿಯೋಸ್ ಮುಂದೆ ಬರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಬಾಯ್.